ಅನುದಿನ ಆತ್ಮಿಕ ಆಹಾರದ ಕಾರ್ಯಕ್ರಮವನ್ನು ವೀಕ್ಷಿಸುವಂಥ ಆತ್ಮೀಯರೆಲ್ಲರಿಗೂ ಹೃತ್ಪೂರ್ವಕ ವಂದನೆಗಳನ್ನು ತಿಳಿಸ್ತಾ ಇದ್ದೀನಿ. ನಿಮಗೆ ಶುಭವೂ ಸಂತೋಷವೂ ಸಮಾಧಾನವೂ ನೆಮ್ಮದಿ ಆ ತಂದೆಯಾದ ದೇವರ ಮೂಲಕ ಸಿಗಲಿ ಎಂದು ನಾನು ಬೇಡುವವನಾಗಿದ್ದೇನೆ. ಈ ದಿನ ಮತ್ತೊಂದು ಅಂಶದೊಂದಿಗೆ ನಿಮ್ಮೊಟ್ಟಿಗೆ ಮಾತನಾಡೋದಕ್ಕೆ ಸಿದ್ಧನಾಗಿದ್ದೇನೆ. ಅನ್ಯ ಜನಾಂಗದವರನ್ನು ಹೇಗೆ ಅಧೀನ ಮಾಡುವರು ಎಂಬ ಅಂಶವನ್ನು ನಿಮ್ಮೊಟ್ಟಿಗೆ ಮಾತನಾಡ್ತಾ ಇದ್ದೀನಿ. ಪ್ರಿಯರಾದ ದೇವರ ಮಕ್ಕಳಿರ, ಒಂದು ಕಾಲದಲ್ಲಿ ತಂದೆಯಾದ ದೇವರು ಅಬ್ರಹಾಮನನ್ನು ಆರಿಸಿಕೊಂಡು ಅಬ್ರಹಾಮನ ಸಂತಾನಕ್ಕೆ ಧರ್ಮಶಾಸ್ತ್ರವನ್ನು ಕೊಡುವಂಥದ್ದು ವಾಕ್ಯದ ಮೂಲಕ ನಾವು ನೋಡುತ್ತೇವೆ. ಆದಿಕಾಂಡ ಮೊದಲುಗೊಂಡು ಪ್ರಕಟಣೆ ಗ್ರಂಥವನ್ನು ನಾವು ಪರಿಶೋಧನೆ ಮಾಡುವಾಗ ಹಳೆ ಒಡಂಬಡಿಕೆಯಲ್ಲಿ ಧರ್ಮಶಾಸ್ತ್ರ, ಈ ಧರ್ಮಶಾಸ್ತ್ರ ಎಂಬ ಆಜ್ಞೆಗಳನ್ನು ದೇವರು ಇಸ್ರಾಯೇಲ್ ಜನಾಂಗದವರಿಗೆ ಮೋಶೆಯ ಮೂಲಕ ಕೊಡುವಂಥದ್ದು. ಆ ಧರ್ಮಶಾಸ್ತ್ರದಲ್ಲಿ ನೋಡುವಾಗ ದೇವರ ಆಜ್ಞೆಗಳು, ದೇವರನ್ನ ಯಾವ ರೀತಿ ಅವರು ಆರಾಧಿಸಬೇಕು, ಯಾವ ರೀತಿ ಅವರು ಪಾಲಿಸಬೇಕು, ಇವೆಲ್ಲವೂ ಕೂಡ ಗ್ರಂಥದಲ್ಲಿ ಇರುತ್ತೆ. ದೇವರು ಇಸ್ರಾಯೇಲ್ ಜನಾಂಗದವರಿಗೆ ಪ್ರತ್ಯೇಕವಾಗಿ ನೇಮಿಸಿರ್ತಾರೆ. ಆಗಿರುವಾಗ ಅನ್ಯ ಜನಾಂಗದವರಿಗೆ ಆಜ್ಞೆಗಳಿಲ್ವಾ, ಅನ್ಯ ಜನಾಂಗದವರಿಗೆ ವಾಕ್ಯಗಳಿಲ್ವಾ ಅಂತ ನೋಡುವಾಗ ಅನ್ಯ ಜನಾಂಗದವರಿಗೂ ಕೂಡ ಕೆಲವು ಸಂದರ್ಭದಲ್ಲಿ ದೇವರು ಪ್ರವಾದಿಗಳನ್ನು ಕಳಿಸಿಕೊಟ್ಟು ಕೆಲವು ಎಚ್ಚರಿಕೆ ಮಾತುಗಳನ್ನು ಕೊಡುವಂಥದ್ದು ನೋಡ್ತೀವಿ. ನಿನೆವೆ ಪಟ್ಟಣಕ್ಕೆ ಕಳಿಸಿಕೊಡ್ತಾನೆ. ಯಾರನ್ನು? ಯೋನನನ್ನು. ಅಲ್ಲಿ ಯಾರಿದ್ದಾರೆ? ಅನ್ಯ ಜನಾಂಗದವರು. ಅದೇ ಪ್ರಕಾರ ಬಾಬೆಲ್ ಪಟ್ಟಣಕ್ಕೆ ದೇವರು ಎಚ್ಚರಿಕೆ ಕೊಡ್ತಾರೆ. ಅಲ್ಲಿ ಯಾರಿದ್ದಾರೆ? ಅನ್ಯ ಜನಾಂಗದವರು. ಅದೇ ಪ್ರಕಾರ ಅಶೂರಿಯರ ದೇಶಕ್ಕೆ ದೇವರು ಎಚ್ಚರಿಕೆ ಕೊಡ್ತಾರೆ. ಅಲ್ಲಿ ಯಾರಿದ್ದಾರೆ? ಅನ್ಯ ಜನಾಂಗದವರು. ಆದರೂ ಅನ್ಯ ಜನಾಂಗದವರನ್ನು ಕಾಪಾಡೋದಕ್ಕೆ ದೇವರು ಪ್ರವಾದಿಗಳ ಮೂಲಕ ಎಚ್ಚರಿಕೆ ಕೊಟ್ಟಿರುವಂಥದ್ದು, ಶ್ರದ್ಧೆಯಿಂದ ಭಕ್ತಿಯಿಂದ ಬದುಕರಿ ಅಂತೇಳಿ ಅವ್ರಿಗೆ ತಿಳಿಸಿರುವಂಥದ್ದು ಹಳೆ ಒಡಂಬಡಿಕೆಯಲ್ಲಿ ಅಲ್ಲೆಲ್ಲಿ ನೋಡ್ತೀವಿ. ಯೆಶಾಯನ ಗ್ರಂಥ 65ನೇ ಅಧ್ಯಾಯದಲ್ಲಿ ಕೂಡ ಒಂದು ಮಾತಿರುತ್ತೆ. 1ನೇ ವಚನದಲ್ಲಿ, 1ನೇ ವಚನ 2ನೇ ವಚನ ನೀವು ಗಮನಿಸುವಾಗ ಎಲ್ಲ ಜನಾಂಗದವರನ್ನು ಕೈಗಳನ್ನು ಚಾಚಿ ಎಲ್ಲರನ್ನೂ ಕರೆಯುವಂಥದ್ದು ನಾವು ನೋಡ್ತೀವಿ. ಪ್ರಿಯರೇ, ಯೆಶಾಯನ ಗ್ರಂಥ 65ನೇ ಅಧ್ಯಾಯ, ಯೆಶಾಯನ ಗ್ರಂಥ 65ನೇ ಅಧ್ಯಾಯ 1ನೇ ವಚನ. ವಿಜ್ಞಾಪಿಸಿಕೊಳ್ಳದವರಿಗೂ ಪ್ರಸನ್ನನಾಗಿದ್ದೆನು, ನನ್ನನ್ನು ಹುಡುಕದವರಿಗೂ ಸಿಕ್ಕಿದೆನು, ನನ್ನ ನಾಮವನ್ನೆತ್ತಿ ಪ್ರಾರ್ಥಿಸದ ಜನಾಂಗಕ್ಕೂ ಇಗೋ ನಾನಿದ್ದೇನೆ ನಾನಿದ್ದೇನೆ ಎನ್ನುತ್ತಿದ್ದೆನು. ಅಂದರೆ ನನ್ನ ನಾಮವನ್ನೆತ್ತಿ ಪ್ರಾರ್ಥಿಸದ ಜನಾಂಗಕ್ಕೂ ಇಗೋ ನಾನಿದ್ದೇನೆ. ಯಾರಿಗೆ ಹೇಳುವಂಥ ಮಾತು? ಅನ್ಯ ಜನಾಂಗದವರಿಗೆ ಹೇಳುವಂಥ ಮಾತು. ಅನ್ಯ ಜನಾಂಗದವರಿಗೆ ಹೇಳುವಂಥ ಮಾತು. ಆಗಿರುವಾಗ ಪ್ರಿಯರಾದ ದೇವರ ಮಕ್ಕಳಿರ, ದೇವರು ಕರೆದಿದ್ದಾರಾ ಇಲ್ವಾ ಅಂತ ನೋಡುವಾಗ ಅನ್ಯ ಜನಾಂಗದವ್ರಿಗೂ ಕರೆದಿದ್ದಾರೆ. ಅನ್ಯ ಜನಾಂಗದವ್ರಿಗೂ ಕೂಡ ದೇವರು ವಾಕ್ಯಗಳನ್ನು ಕೊಟ್ಟಿದ್ದಾರಾ ಇಲ್ವ ಅಂತ ನೋಡುವಾಗ ಅನ್ಯ ಜನಾಂಗದವ್ರಿಗೂ ಕೂಡ ಕೊಟ್ಟಿದ್ದಾರೆ. ಆದರೆ ಇಸ್ರಾಯೇಲ್ ಜನಾಂಗದವರಿಗೆ ಮಾತ್ರ ಪ್ರತ್ಯೇಕವಾದಂಥ ಧರ್ಮಶಾಸ್ತ್ರವನ್ನು ಕೊಟ್ಟಿರುವಂಥದ್ದು ನೋಡ್ತೀವಿ. ಕೀರ್ತನೆ ಗ್ರಂಥ 2ನೇ ಅಧ್ಯಾಯ, ಕೀರ್ತನೆ ಗ್ರಂಥ 2ನೇ ಅಧ್ಯಾಯ 8ನೇ ವಚನವನ್ನು ನೋಡೋಣ. ಪ್ರಿಯರೇ, ನೀನು ಕೇಳಿಕೊಂಡರೆ ನಾನು ಅನ್ಯ ಜನಾಂಗಗಳನ್ನೆಲ್ಲ ನಿನಗೆ ಅಧೀನ ಮಾಡುವೆನು, ನಿನಗೆ ಅಧೀನ ಮಾಡುವೆನು. ಯಾರು ಯಾರಿಗೆ ಅಧೀನ ಮಾಡ್ತಾರೆ? ತಂದೆಯಾದ ದೇವರು ಯೇಸು ಕ್ರಿಸ್ತನಿಗೆ ಅಧೀನ ಮಾಡುವಂಥದ್ದು. ತಂದೆಯಾದ ದೇವರು ಯೇಸು ಕ್ರಿಸ್ತನಿಗೆ ಅಧೀನ ಮಾಡುವಂಥದ್ದು. ಯಾರನ್ನ? ಅನ್ಯ ಜನಾಂಗಗಳನ್ನು. ಅನ್ಯ ಜನಾಂಗಗಳನ್ನು ದೇವರು ಯೇಸು ಕ್ರಿಸ್ತನಿಗೆ ಅಧೀನ ಮಾಡ್ತಾರಾ? ಹೇಗೆ ಅಧೀನ ಮಾಡ್ತಾರೆ? ಅನ್ಯ ಜನಾಂಗಗಳು ಯಾರು? ಯಾರ ಮೂಲಕ ಹುಟ್ಟಿದ್ದಾರೆ ಅಂತ ನೋಡುವಾಗ ಭೂಲೋಕದಲ್ಲಿ ಇದ್ದಂಥ ಸರ್ವಮಾನವರು ಸಾಕ್ಷಾತ್ತು ಪರಮಾತ್ಮನ ಮಕ್ಕಳು, ಸರ್ವೇಶ್ವರನ ಮಕ್ಕಳು. ಪ್ರಿಯರೇ, ದೇವರ ಮಕ್ಕಳು ಎಲ್ಲರೂ ಸರ್ವೇಶ್ವರನ ಮಕ್ಕಳು, ಭೂಲೋಕದಲ್ಲಿ ಇದ್ದಂಥ ಪ್ರತಿಯೊಬ್ಬರು. ಆದರೆ ಇಸ್ರಾಯೇಲರಿಗೆ ಪ್ರತ್ಯೇಕವಾದಂಥ ಧರ್ಮಶಾಸ್ತ್ರವನ್ನು ಕೊಟ್ಟು ನೀವು ನನ್ನ ಪ್ರಜೆಗಳು ಅಂತೇಳಿ ನೇಮಿಸಿರ್ತಾರೆ. ಹಾಗಂತ ಹೊರಗಡೆ ಇದ್ದಂಥ ಅನ್ಯ ಜನಾಂಗದವರು ದೇವರಿಗೆ ಮಕ್ಕಳಲ್ವಾ? ಖಂಡಿತವಾಗಿ ದೇವರಿಗೆ ಮಕ್ಕಳು. ಭೂಲೋಕದಲ್ಲಿ ಎಲ್ಲ ಮಾನವರು ದೇವರಿಗೆ ಮಕ್ಕಳು. ಯಾಕೆ ಅವರು ದೂರವಾಗಿದ್ದಾರೆ? ದೇವರನ್ನು ತಿಳಿದುಕೊಳ್ಳದೆ, ದೇವರನ್ನು ಅರ್ಥ ಮಾಡಿಕೊಳ್ಳದೆ, ಅನೇಕ ವಿಗ್ರಹಾರಾಧನೆ ಮಾಡುತ್ತಾ
ಅನೇಕ ಪಾಪಗಳನ್ನು ಮಾಡುತ್ತಾ ಲೋಕದ ರೀತಿಯಲ್ಲಿ ನಡ್ಕೊಂಡಿದ್ದಾರೆ. ದೇವರು ಕೈ ಬಿಟ್ಟಿದ್ದಾರೆ. ಆದರೂ ಕೆಲವು ಸಂದರ್ಭಗಳಲ್ಲಿ ಕರೆದಿರುವಂಥದ್ದು, ಅವ್ರ ಬಳಿಗೆ ಹೋಗಿ ಎಚ್ಚರಿಸುವಂಥದ್ದು ಇವೆಲ್ಲ ಕೂಡ ನೋಡ್ತೀವಿ ಪ್ರಿಯರೇ. ಇವಾಗ ಯೇಸು ಕ್ರಿಸ್ತರಿಗೆ ಹೇಳುವಂಥ ಮಾತೇನಪ್ಪ ಅಂತ ನೋಡುವಾಗ, ಕ್ರಿಸ್ತ ಪೂರ್ವದಲ್ಲಿ ಪ್ರವಾದನೆ, ನೀನು ಕೇಳಿಕೊಂಡ್ರೆ ಅನ್ಯ ಜನಾಂಗದವರನ್ನು ನಿನಗೆ ಅಧೀನ ಮಾಡ್ತೀನಿ ಅಂತ ಹೇಳ್ತಾರೆ. ದೇವರ ಉದ್ದೇಶವೇನು? ಭೂಲೋಕದಲ್ಲಿದ್ದಂಥ ಸರ್ವ ಮಾನವರು ರಕ್ಷಣೆ ಹೊಂದಬೇಕು, ಸರ್ವ ಮಾನವರು ರಕ್ಷಣೆ ಮಾರ್ಗದಲ್ಲಿ ಬರಬೇಕು. ಅದೇ ಮುಖ್ಯವಾದ ಉದ್ದೇಶ. ಪ್ರಿಯರಾದ ದೇವರ ಮಕ್ಕಳಿರ ಗಮನಿಸ್ರಿ, ಭೂಲೋಕದಲ್ಲಿದ್ದಂಥ ಸರ್ವ ಮಾನವರು ರಕ್ಷಣೆ ಹೊಂದಬೇಕೆನ್ನುವಂಥದ್ದೇ ಪ್ರಾಮುಖ್ಯವಾದಂಥ ದೇವರ ಉದ್ದೇಶ. ಎಲ್ಲರೂ ದೇವರ ಬಳಿಗೆ ಬರಬೇಕು, ಎಲ್ಲರೂ ದೇವರ ಬಳಿಗೆ ಬರಬೇಕು. ಒಂದು ಕಾಲದಲ್ಲಿ ಈ ವಾತಾವರಣ ಇರಲಿಲ್ಲ. ಯೇಸು ಕ್ರಿಸ್ತರ ಮೂಲಕ ಪ್ರತಿಯೊಬ್ಬರೂ, ಅಂದರೆ ಅನ್ಯ ಜನಾಂಗದವರು ಕೂಡ ದೇವರ ಬಳಿಗೆ ಬರುವುದಕ್ಕೆ ಅವಕಾಶವನ್ನು ಕಲ್ಪಿಸಿಕೊಡುವಂಥದ್ದು ನೋಡ್ತೀವಿ ಪ್ರಿಯರೇ. ಒಂದು ಸಾರಿ ನೋಡೋಣ. ಎಫೆಸದವರಿಗೆ ಬರೆದ ಪತ್ರಿಕೆ 2ನೇ ಅಧ್ಯಾಯ 11ನೇ ವಚನದಿಂದ ನೋಡೋಣ ಪ್ರಿಯರೇ. ಎಫೆಸದವರಿಗೆ ಬರೆದ ಪತ್ರಿಕೆ 2ನೇ ಅಧ್ಯಾಯ 11ನೇ ವಚನದಿಂದ, ನೀವು ಜನ್ಮದಿಂದ ಅನ್ಯ ಜನರಾಗಿದ್ದೀರಿ, ಶರೀರದಲ್ಲಿ ಕೈಯಿಂದ ಸುನ್ನತಿ ಮಾಡಿಸಿಕೊಂಡು ಸುನ್ನತಿಯವರೆನಿಸಿಕೊಳ್ಳುವವರು ನಿಮ್ಮನ್ನು ಸುನ್ನತಿ ಇಲ್ಲದವರೆಂದು ಹೇಳುತ್ತಾರೆ. ನೀವು ಪೂರ್ವಕಾಲದಲ್ಲಿ ಕ್ರಿಸ್ತನನ್ನು ಸೇರದವರಾಗಿದ್ದು, ಇಸ್ರಾಯೇಲ್ ಹಕ್ಕಿನಲ್ಲಿ ಪಾಲಿಲ್ಲದವರು, ಅಬ್ರಹಾಮನಿಗೆ ಉಂಟಾದ ವಾಗ್ದಾನಕ್ಕೆ ಸಂಬಂಧವಾದ ಒಡಂಬಡಿಕೆಯಲ್ಲಿ ಸೇರದವರು, ಈ ಲೋಕದಲ್ಲಿ ಯಾವ ನಿರೀಕ್ಷೆ ಇಲ್ಲದವರು, ದೇವರನ್ನು ಅರಿಯದವರು ಆಗಿದ್ದೀರಿ ಎಂದು ಜ್ಞಾಪಕ ಮಾಡಿಕೊಳ್ಳಿರಿ. ಅಂದರೆ ಒಂದು ಕಾಲದಲ್ಲಿ ನೀವು ದೇವರನ್ನು ಅರಿಯದವರು, ಯಾವ ನಿರೀಕ್ಷೆ ಇಲ್ಲದವರು, ಅಬ್ರಹಾಮನ ವಾಗ್ದಾನಕ್ಕೆ ಸೇರದವರು, ಇಸ್ರಾಯೇಲ್ಯರ ಹಕ್ಕಿನಲ್ಲಿ ಇಲ್ಲದವರು ಆಗಿದ್ದೀರಿ. ಮತ್ತು ಇವಾಗ 13ನೇ ವಚನ ಗಮನಿಸಬೇಕು. ಹೀಗಲಾದರೂ ಮೊದಲು ದೂರವಾಗಿದ್ದ ನೀವು ಕ್ರಿಸ್ತ ಯೇಸುವನ್ನು ಸೇರಿದವರಾಗಿದ್ದು, ಆತನ ರಕ್ತದ ಮೂಲಕ ಸಮೀಪಸ್ಥರಾಗಿದ್ದೀರಿ. ನಿಮ್ಮನ್ನು ನಮ್ಮನ್ನು ಒಂದು ಮಾಡಿದವನಾದ ಆತನೇ ನಮಗೆ ಸಮಾಧಾನಕರ್ತೃವಾಗಿದ್ದಾನೆ. ಆತನು ತನ್ನ ಶರೀರವನ್ನು ಸಮರ್ಪಿಸಿದರಲ್ಲಿ ವಿಧಿರೂಪವಾದ ಆಜ್ಞೆಗಳುಳ್ಳ ಧರ್ಮಶಾಸ್ತ್ರವನ್ನು ತೆಗೆದುಹಾಕಿ ಇದ್ದ ದ್ವೇಷವನ್ನು ಮುಗಿಸಿ ನಮ್ಮನ್ನು ಅಗಲಿಸಿದ ಅಡ್ಡಗೋಡೆಯನ್ನು ಕೆಡವಿ ಹಾಕಿದನು. ಆತನು ಸಮಾಧಾನ ಮಾಡುವವನಾಗಿ ಉಭಯರನ್ನು ತನ್ನಲ್ಲಿ ಒಬ್ಬ ನೂತನ ಪುರುಷನಾಗಿ ನಿರ್ಮಿಸಿದ್ದಾನೆ. ಇದ್ದ ದ್ವೇಷವನ್ನು ತನ್ನ ಶಿಲುಬೆಯ ಮೇಲೆ ಕೊಂದು ಆ ಶಿಲುಬೆಯ ಮೂಲಕ ಉಭಯರನ್ನು ಒಂದೇ ದೇಹದಂತಾಗ ಮಾಡಿದ್ದಾನೆ. ಒಂದು ಕಾಲದಲ್ಲಿ ನಾವು ಅನ್ಯರಾಗಿದ್ದೀವಿ. ಅನ್ಯರಾಗಿರುವಂಥ ನಮ್ಮನ್ನು ದೇವರು ತನ್ನ ಸಭೆಯಲ್ಲಿ ಸೇರಿಸಿಕೊಂಡಿದ್ದಾನೆ. ಯೇಸು ಕ್ರಿಸ್ತರ ಮೂಲಕ ಯೇಸು ಕ್ರಿಸ್ತರಿಗೆ ಒಪ್ಪಿಸಿದ್ದಾನೆ, ಯೇಸು ಕ್ರಿಸ್ತರಿಗೆ ಸ್ವಾಧೀನ ಮಾಡಿದ್ದಾನೆ. ನೋಡಿ ಪ್ರಿಯರಾದ ದೇವರ ಮಕ್ಕಳಿರ, ನಮ್ಮ ಭಾರತ ದೇಶದಲ್ಲಿದ್ದಂಥ ಪ್ರತಿಯೊಬ್ಬರನ್ನು ಗಮನಿಸ್ರಿ. ಎಷ್ಟು ಮಂದಿ ಕ್ರೈಸ್ತರಿದ್ದಾರೆ? ಕ್ರೈಸ್ತರು ಎಷ್ಟು ಮಂದಿ ಇದ್ದಾರೆ? ಅನೇಕರಿದ್ದಾರೆ, ಹೌದಲ್ವಾ? ಹೌದು. ಅನೇಕರು ಇದ್ದಾಗ ಒಂದು ಕಾಲದಲ್ಲಿ ನಾವು ದೇವರನ್ನು ಅರಿಯದವರು, ದೇವರನ್ನು ತಿಳಿಯದವರು, ಅನ್ಯರು ಆಗಿದ್ವಿ. ಯಾವಾಗ ಯೇಸು ಕ್ರಿಸ್ತನ ವಾರ್ತೆಯನ್ನು ತಿಳ್ಕೊಂಡಿದ್ದೀವೋ ಆವಾಗ ಯೇಸು ಕ್ರಿಸ್ತರನ್ನು ನಂಬಿಕೊಂಡು ದೀಕ್ಷಾಸ್ಥಾನ ಪಡೆದುಕೊಂಡು ಕ್ರಿಸ್ತನಲ್ಲಿ ಸೇರಿಸಲ್ಪಟ್ಟಿದ್ದೀವಿ. ಒಂದು ಕಾಲದಲ್ಲಿ ನಾವು ಅನ್ಯರಾಗಿದ್ದೀವ. ಒಂದು ಕಾಲದಲ್ಲಿ ನಾವು ಅನ್ಯರಾಗಿದ್ದೀವ. ಅಮೇರಿಕದವರು ಒಂದು ಕಾಲದಲ್ಲಿ ಅನ್ಯರಾಗಿದ್ರ? ಅದೇ ಪ್ರಕಾರ ಬೇರೆ ಬೇರೆ ದೇಶದಲ್ಲಿ ಒಂದು ಕಾಲದಲ್ಲಿ ಅನ್ಯರಾಗಿದ್ರ? ಹೌದು. ಅಂದರೆ ಅನ್ಯರಂದರೆ ಇಸ್ರಾಯೇಲ್ಯರು ಅನ್ಯರು, ಇಸ್ರಾಯೇಲ್ ಜನಾಂಗದವರು ಬೇರೆ, ಅನ್ಯರು ಬೇರೆ. ಇಸ್ರಾಯೇಲ್ ಜನಾಂಗದವರು ಒಂದು ಕಾಲದಲ್ಲಿ ಇಸ್ರಾಯೇಲ್ಯರು, ಯಹೂದ್ಯರು, ಅವರು ಸ್ವಕೀಯ ಪ್ರಜೆಗಳಂತೇಳಿ ಕರೆಯಲ್ಪಡ್ತಾ ಇದ್ದರು. ಅನ್ಯರಂದರೆ ದೇವರನ್ನು ಅರಿಯದವರು. ಇವಾಗ ಯಾರ್ಯಾರು ಯೇಸು ಕ್ರಿಸ್ತರು ನಂಬಿಕೊಂಡು ಜೀವಿಸ್ತಾ ಇದ್ದಾರೋ ಒಂದು ಕಾಲದಲ್ಲಿ ಅನ್ಯರು. ಯಾವಾಗ ಯೇಸು ಕ್ರಿಸ್ತರನ್ನು ಅಂಗೀಕರಿಸಿ, ಕ್ರಿಸ್ತನನ್ನು ಅಂಗೀಕರಿಸಿ ದೀಕ್ಷಾಸ್ಥಾನ ಪಡ್ಕೊಳ್ತಾರೋ ಆವಾಗ ದೇವರ ಪ್ರಜೆಗಳಾಗಿ ಕರೆಯಲ್ಪಡ್ತಾರೆ. ಇವಾಗ ಒಂದು ಕಾಲದಲ್ಲಿ ನೀವು ಅನ್ಯರಾಗಿದ್ದೀವ. ಅನ್ಯರಾಗಿರುವಂಥ ನಾವು ಯಾವಾಗ ಯೇಸು ಕ್ರಿಸ್ತರ ನಂಬಿಕೊಂಡಿದ್ದೀವೋ ಆವಾಗ ನಾವು ಏನಾಗಿದ್ದೀವಿ? ದೇವರ ಪ್ರಜೆಗಳಾಗಿದ್ದೀವಿ. ಯಾರಿಗೆ ಒಳಪಟ್ಟಿದ್ದೀವಿ? ಯೇಸು ಕ್ರಿಸ್ತನಿಗೆ ಒಳಪಟ್ಟಿದ್ದೀವಿ. ಯಾರಿಗೆ
ಸ್ವಾಧೀನವಾಗಿದ್ದೀವಿ? ಯೇಸು ಕ್ರಿಸ್ತನಿಗೆ ಸ್ವಾಧೀನವಾಗಿದ್ದೀವಿ. ಯಾರು ಸ್ವಾಧೀನ ಮಾಡಿದ್ದಾರೆ? ತಂದೆಯಾದ ಆ ಸರ್ವೇಶ್ವರನು ತನ್ನ ಪ್ರಿಯ ಕುಮಾರನಿಗೆ ಸ್ವಾಧೀನ ಮಾಡಿದ್ದಾನೆ. ಇದು ಕ್ರಿಸ್ತ ಪೂರ್ವದಲ್ಲಿ ಕೀರ್ತನೆ ಗ್ರಂಥದಲ್ಲಿ ಒಂದು ವಾಗ್ದಾನ ಇದೆ. ಆ ವಾಗ್ದಾನ ಯೇಸು ಕ್ರಿಸ್ತನ ಮೂಲಕ ನೆರವೇರಿಸ್ತಾರೆ. ಅಂದರೆ ಯೇಸು ಕ್ರಿಸ್ತನ ನಂಬದೇ ಇದ್ದಾಗ ಅನ್ಯರಾಗಿದ್ದೀವಿ, ಪಾಪದಲ್ಲಿದ್ದೀವಿ, ವ್ಯಾಮೋಹದಲ್ಲಿದ್ದೀವಿ, ಯಾವುದೊಂದು ತಪ್ಪು ಕಾರ್ಯಕ್ರಮ ಮಾಡೋರಾಗಿದ್ದೀವಿ. ಯಾವಾಗ ಕ್ರಿಸ್ತನನ್ನು ನಂಬಿಕೊಂಡು ದೀಕ್ಷಾಸ್ನಾನ ಪಡೆದುಕೊಂಡು ಕ್ರಿಸ್ತನ ದೇಹದಲ್ಲಿ ಸೇರಿಸಲ್ಪಟ್ಟಿದ್ದೀವೋ ಆವಾಗ ದೇವರ ಪ್ರಜೆಗಳಾಗಿದ್ದೀವಿ. ಆದ್ದರಿಂದ ದೇವರ ಪ್ರಜೆಗಳಾದಂಥ ನಾವು ದೇವರ ಧ್ಯಾನದಲ್ಲಿರೋಣ, ಭಕ್ತಿಯಲ್ಲಿರೋಣ, ಆರಾಧನೆಯಲ್ಲಿರೋಣ. ಓಕೆ, ದೇವರು ನಿಮ್ಮನ್ನು ನನ್ನನ್ನು ಆಶೀರ್ವದಿಸಲಿ. ಎಲ್ಲರೂ ತಲೆಬಾಗಿಸಿರಿ, ಪ್ರಾರ್ಥನೆ ಮಾಡಿಕೊಂಡು ಮುಗಿಸೋಣ. ಸರ್ವವನ್ನು ಸರ್ವಲೋಕವನ್ನು ಉಂಟು ಮಾಡಿರುವಂಥ ಸರ್ವಶಕ್ತನಾದಂಥ ತಂದೆಯೇ, ನಿಮಗೆ ಸ್ತೋತ್ರಗಳು. ನೇರ ಪ್ರಸಾರವನ್ನು ವೀಕ್ಷಿಸುವಂಥ ಎಲ್ಲ ನಿಮ್ಮ ಮಕ್ಕಳನ್ನು ಆಶೀರ್ವದಿಸಿ ಎಲ್ಲ ಕುಟುಂಬಕ್ಕೆ ನೆಮ್ಮದಿ, ಶಾಂತಿ, ಸಮಾಧಾನವನ್ನು ದಯಪಾಲಿ. ಯೇಸು ಪವಿತ್ರ ನಾಮದಲ್ಲಿ ಬೇಡಿ ಹೊಂದಿದೆಯಪ್ಪ ತಂದೆಯೇ, ಆಮೇನ್. ಎಲ್ಲರಿಗೂ ವಂದನೆಗಳು.